Hi friends, welcomes to Ravi's Economics Academy. Myself Ravi CH, Assistant Professor in Economics, Kodachadri Government First Grade College, Vasanagara. In this video, I am going to discuss on the topic Modern Theory of Rent. ಈ ವಿಡಿಯೋದಲ್ಲಿ ಆಧುನಿಕ ಗೇಣಿ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋಣ. ಆಧುನಿಕ ಗೇಣಿ ಸಿದ್ಧಾಂತಕ್ಕೆ ಹೋಗುವ ಮೊದಲು ಗೇಣಿ ಹೇಗೆ ಉದ್ಭವ ಆಗುತ್ತೆ, ಉತ್ಪಾದನಾಂಗಗಳಲ್ಲಿ ಒಂದಾದಂತಹ ಭೂಮಿಗೆ ಹೇಗೆ ಪ್ರತಿಫಲವಾಗಿ ಗೇಣಿಯನ್ನು ನಾವು ಕೊಡ್ತೀವಿ, ಯಾವ ಪ್ರಮಾಣದಲ್ಲಿ ಕೊಡ್ತೀವಿ ಅನ್ನೋದಕ್ಕೆ ಒಂದೆರಡು ಥಿಯರಿಗಳು ನಮ್ಮ ಮುಂದೆ ಇವೆ. ಆ ಥಿಯರಿಗಳು ಯಾವಪ್ಪ ಅಂತ ಹೇಳಿದ್ರೆ ಡೇವಿಡ್ ರಿಕಾರ್ಡೋರವರ ಗೇಣಿ ಸಿದ್ಧಾಂತ ಮತ್ತು ಆಧುನಿಕ ಗೇಣಿ ಸಿದ್ಧಾಂತ. ಇವೆರಡು ಥಿಯರಿಗಳ ಮೂಲಕ ನಾವು ಗೇಣಿ ಹೇಗೆ ನಿರ್ಧಾರ ಆಗ್ತದೆ ಅನ್ನೋದನ್ನು ತಿಳ್ಕೊಬೋದು. ಹಾಗಾದರೆ ಗೇಣಿ ಸಿದ್ಧಾಂತದ ಪ್ರಕಾರ ಹೇಗೆ ಗೇಣಿ ಉದ್ಭವ ಆಗುತ್ತೆ, ಯಾವ ಪ್ರಮಾಣದಲ್ಲಿ ಭೂಮಿಗೆ ಗೇಣಿಯನ್ನು ನಾವು ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಅವ್ರ ಪ್ರಕಾರ ಡೇವಿಡ್ ರಿಕಾರ್ಡೋರವರ ಪ್ರಕಾರ ಹೇಗೆ ಗೇಣಿ ಸೃಷ್ಟಿಯಾಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಡೇವಿಡ್ ರಿಕಾರ್ಡೋ ಹೆಸರಾದಂಥ ಅರ್ಥಶಾಸ್ತ್ರಜ್ಞ. ಆ ವ್ಯಕ್ತಿ ಗೇಣಿ ಸಿದ್ಧಾಂತಕ್ಕೆ ಹೆಸರಾಗಿರ್ತಕ್ಕಂತಹ ಅರ್ಥಶಾಸ್ತ್ರಜ್ಞ. ಸೊ ಅವ್ರ ಪ್ರಕಾರ ಗೇಣಿ ಅಂದರೆ ಏನು ಅಂತ ಹೇಳಿದ್ರೆ ಭೂಮಿಯ ಫಲವತ್ತತೆಯ ಭಿನ್ನತೆಗಳಿಂದ ಗೇಣಿ ಉದ್ಭವಿಸುತ್ತದೆ ಅಂತ ಹೇಳಿ ಡೇವಿಡ್ ರಿಕಾರ್ಡೋ ಹೇಳಿದ್ದಾನೆ. ಭೂಮಿ ಅನ್ನೋದು ಕೊರತೆಯಲ್ಲಿರ್ತದೆ, ಭೂಮಿ ತುಂಬ ಲಿಮಿಟ್ ಆಗಿರ್ತದೆ. ಜನಸಂಖ್ಯೆ ಹೆಚ್ಚಳ ಆದಂತೆ ಅವರ ಆಹಾರದ ಕೊರತೆಗಳನ್ನು ನೀಗಿಸಲು ಅತ್ಯಂತ ಕಡಿಮೆ ಫಲವತ್ತತೆಯ ಭೂಮಿಯನ್ನು ಕೂಡ ಸಾಗುವಳಿಗೆ ಒಳಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಹೆಚ್ಚು ಫಲವತ್ತತೆ ಇರತಕ್ಕಂತಹ ಭೂಮಿಯು ಹೆಚ್ಚು ಗೇಣಿಯನ್ನು ಪಡ್ಕೊಳ್ಳುತ್ತೆ ಮತ್ತು ಕಡಿಮೆ ಫಲವತ್ತತೆ ಇರತಕ್ಕಂತಹ ಭೂಮಿಯು ಕಡಿಮೆ ಗೇಣಿಯನ್ನು ಪಡ್ಕೊಳ್ಳುತ್ತೆ. ಸೊ ಇದು ಭೂಮಿಯ ಫಲವತ್ತತೆಯಲ್ಲಿ ಇರ್ತಕ್ಕಂತಹ ಭಿನ್ನತೆಗಳಿಂದ ಗೇಣಿ ಉದ್ಭವಿಸ್ತದೆ ಅಂತ ಡೇವಿಡ್ ರಿಕಾರ್ಡೋ ಹೇಳಿದ್ದಾನೆ. ಸೊ ಇದನ್ನು ಒಂದು ಟೇಬಲ್ ಮೂಲಕ ಅರ್ಥ ಮಾಡ್ಕೊಳ್ಳೋದಿದ್ರೆ ಇಲ್ಲಿ ನೋಡಿ, ಒಂದು 4 ವಿಧದ ಭೂಮಿಯನ್ನು 4 ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ, ABCD ಅಂತ. ಈ ABCD ಅನ್ನೋ ಒಂದು ವಿಧ ಏನಿದೆ ಅದು ಫಲವತ್ತತೆಯ ಆಧಾರದ ಮೇಲೆ ಮಾಡ್ಕೊಂಡಿರ್ತಕ್ಕಂತಹ ಭೂಮಿಯ ದರ್ಜೆಗಳಾಗಿವೆ. ಎ ಅನ್ನೋ ಒಂದು ಭೂಮಿ ಹೆಚ್ಚು ಫಲವತ್ತತೆಯ ಭೂಮಿಯಾಗಿರೋದ್ರಿಂದ ಹೆಚ್ಚು ಗೇಣಿಯನ್ನು ಪಡ್ಕೊಳ್ತಕ್ಕಂತಹ ಭೂಮಿಯಾಗಿದೆ ಅಂತ ಹೇಳಿದ್ರೆ 40 ರೂಪಾಯಿಗಳ ಒಂದು ಗೇಣಿಯನ್ನು ಪಡ್ಕೊಳ್ತಾ ಇದೆ. ಬಿ ಅನ್ನೋ ಭೂಮಿ 30 ರಷ್ಟು ಗೇಣಿಯನ್ನು ಪಡ್ಕೊಳ್ತಾ ಇದೆ. ಸಿ ಅನ್ನೋ ಒಂದು ಭೂಮಿ 15ರಷ್ಟು ಗೇಣಿಯನ್ನು ಪಡ್ಕೊಳ್ತಾ ಇದೆ. ಡಿ ಅನ್ನೋ ಒಂದು ಭೂಮಿ, ಡಿ ದರ್ಜೆಯ ಭೂಮಿ 0 ಗೇಣಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಮಾರ್ಜಿನಲ್ ಲ್ಯಾಂಡ್ ಅಂತ ಏನು ಕರಿತೀವಿ ಇಲ್ಲಿ, ಇದು ಗೇಣಿ ರಹಿತ ಭೂಮಿಯಾಗಿದೆ. ಅತ್ಯಂತ ಕೊನೆಯ ದರ್ಜೆ ಭೂಮಿ ಏನಿದೆ ಇದನ್ನು ಮಾರ್ಜಿನಲ್ ಲ್ಯಾಂಡ್ ಅಂತ ಡೇವಿಡ್ ರಿಕಾರ್ಡೋ ಕರೀತಾನೆ. ಇಲ್ಲಿ ಈ ಭೂಮಿಗೆ ಗೇಣಿ ಉದ್ಭವ ಆಗೋದಿಲ್ಲ ಅಂತ ಹೇಳಿದ್ರೆ ಗೇಣಿಗೆ ಇನ್ನೊಂದು ಡೆಫಿನೇಷನನ್ನು ಡೇವಿಡ್ ರಿಕಾರ್ಡೋ ಕೊಡ್ತಾನೆ. ಅದು ಏನಪ್ಪ ಅಂತ ಹೇಳಿದ್ರೆ ಉತ್ಪಾದನೆ ಮತ್ತು ಉತ್ಪಾದನೆ ವೆಚ್ಚ ಇವುಗಳ ನಡುವಿನ ವ್ಯತ್ಯಾಸವನ್ನು ಗೇಣಿ ಅಂತ ಕರೀತಾನೆ. ಎಷ್ಟು ಉತ್ಪಾದನೆ ಆಗುತ್ತೆ ಮತ್ತು ಆ ಉತ್ಪಾದನೆಗೆ ತಗುಲುವ ವೆಚ್ಚ ಎಷ್ಟಿರ್ತದೆ ಇವುಗಳ ನಡುವಿನ ವ್ಯತ್ಯಾಸವನ್ನು ಗೇಣಿ ಅಂತ ಕರೆದಿದ್ದಾನೆ. ಆದರೆ ಕೊನೆಯ ದರ್ಜೆಯ ಭೂಮಿ ಏನಿದೆ, ಮಾರ್ಜಿನಲ್ ಲ್ಯಾಂಡ್ ಏನಿದೆ, ಅಲ್ಲಿ ಅದರಿಂದ ಬರ್ತಕ್ಕಂಥ ಉತ್ಪನ್ನ 20 ಆಗಿದೆ ಮತ್ತು ಅದಕ್ಕೆ ಆಗ್ತಕ್ಕಂತಹ ಖರ್ಚು 20 ಆಗಿದೆ. ಟೋಟಲು ಅದರ ಮೈನಸ್ ಮಾಡಿದ್ರೆ ರೆಂಟ್ ಎಷ್ಟಾಗಿದೆ, 0 ಆಗಿದೆ. ಹಾಗಾದರೆ ಮಾರ್ಜಿನಲ್ ಲ್ಯಾಂಡ್ ಅಂತ ಕರಿತೀವಲ್ಲ ಅದು ಗೇಣಿ ರಹಿತ ಭೂಮಿ. ಇದಿಷ್ಟು ಡೇವಿಡ್ ರಿಕಾರ್ಡೋ ಕೊಟ್ಟಿರ್ತಕ್ಕಂತಹ ರೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಥಿಯರಿ, ಗೇಣಿ ಹೇಗೆ ಉದ್ಭವ ಆಗುತ್ತೆ ಅಂತ. ಹಾಗಾದರೆ ಗೇಣಿ ಉದ್ಭವ ಆಗೋದು ಡೇವಿಡ್ ರಿಕಾರ್ಡೋ ಅವರ ಪ್ರಕಾರ ಭೂಮಿಯ ಫಲವತ್ತತೆಯಲ್ಲಿ ಭಿನ್ನತೆಗಳಿರೋದ್ರಿಂದ ಗೇಣಿ ಉದ್ಭವ ಆಗುತ್ತೆ ಮತ್ತು ಒಟ್ಟು ಉತ್ಪನ್ನ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವೇ ಗೇಣಿ ಅಂತ ಕರೆದಿದ್ದಾನೆ. ಸೊ ಈ ಡೇವಿಡ್ ರಿಕಾರ್ಡೋರವರ ಥಿಯರಿಗೆ ಪ್ರತಿಕ್ರಿಯೆಯಾಗಿ ಆಧುನಿಕ ಅರ್ಥಶಾಸ್ತ್ರಜ್ಞರು ಒಂದು ಹೊಸ ಡೆಫಿನೇಷನನ್ನು, ಹೊಸ ಥಿಯರಿಯನ್ನು ರಚನೆ ಮಾಡಿದ್ದಾರೆ. ಆ ಥಿಯರಿ ಏನಪ್ಪ ಅಂದರೆ ಮಾಡರ್ನ್ ಥಿಯರಿ ಆಫ್ ರೆಂಟ್. ಈ ಆಧುನಿಕ ಅರ್ಥಶಾಸ್ತ್ರಜ್ಞರಲ್ಲಿ ಬಹಳ ಪ್ರಮುಖ ಆದವರು ಯಾರಪ್ಪ ಅಂತ ಹೇಳಿದ್ರೆ ಪ್ಯಾರೆಟೋ, ರಾಬಿನ್ಸನ್, ಸ್ಟಿಗ್ಲರ್, ಗೋಲ್ಡಿಂಗ್, ಶೆಫರ್ಡ್ ಇಷ್ಟು ಅರ್ಥಶಾಸ್ತ್ರಜ್ಞರು ಆಧುನಿಕ ಗೇಣಿ ಥಿಯರಿಯನ್ನು ರಚನೆ ಮಾಡಿರ್ತಾರೆ.
ಹೇಳಿದ್ದಾರೆ ಈ ರೆಂಟ್ ಥಿಯರಿಗೆ, ಆಧುನಿಕ ಗೇಣಿ ಸಿದ್ಧಾಂತದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಇವಾಗ ಡೇವಿಡ್ ರಿಕಾರ್ಡೋ ನಮಗೆ ಮೊದಲಾಗಲೇ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ ಗೇಣಿ ಅನ್ನೋದಕ್ಕೆ. ಅದೇನು ಅಂತ ಹೇಳಿದ್ರೆ, ಭೂಮಿಯ ನಡುವಿನ ಫಲವತ್ತತೆಯಲ್ಲಿ ಭಿನ್ನತೆ ಇರೋದ್ರಿಂದ ಗೇಣಿ ಸೃಷ್ಟಿಯಾಗುತ್ತೆ. ಉತ್ಪನ್ನ ಮತ್ತು ಉತ್ಪನ್ನದ ವೆಚ್ಚ ಇವುಗಳ ನಡುವಿನ ವ್ಯತ್ಯಾಸದಿಂದ ಗೇಣಿ ಉದ್ಭವಿಸುತ್ತದೆ ಅಂತ. ಸೊ ಹಾಗಾದರೆ ಆಧುನಿಕ ಗೇಣಿ ಸಿದ್ಧಾಂತ ಅಂದರೆ ಏನು ಅಂತ ಹೇಳಿದ್ರೆ, ರೆಂಟ್ ಕ್ಯಾನ್ ಬಿ ಎ ಪಾರ್ಟ್ ಆಫ್ ದಿ ಇನ್ಕಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಎಂಟೈರ್ ಇನ್ಕಮ್ ಆಫ್ ಲ್ಯಾಂಡ್ ಇಸ್ ಕಾಲ್ಡ್ ರೆಂಟ್ ಬಿಕಾಸ್ ಇಟ್ಸ್ ಸಪ್ಲೈ ಇಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಮಾಡರ್ನ್ ಥಿಯರಿಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಗೇಣಿ ಉದ್ಭವ ಆಗೋದಕ್ಕೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಕಾರಣವಾಗಿರ್ತವೆ ಅಂತ ಹೇಳ್ತಾರೆ. ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಕಾರಣದಿಂದ ಗೇಣಿ ಉದ್ಭವಿಸುತ್ತದೆ ಅಂತ ಹೇಳಿ ಆಧುನಿಕ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇಲ್ಲಿ ಭೂಮಿ ಅನ್ನೋದು ಸ್ಕೇರ್ಸಿಟಿಯಿಂದ ಕೂಡಿರ್ತದೆ, ಕೊರತೆಯಿಂದ ಕೂಡಿರ್ತದೆ ಅಂತ ಹೇಳಿದ್ರೆ ಭೂಮಿಗೆ ಡಿಮಾಂಡ್ ಹೆಚ್ಚಿರ್ತದೆ, ಅದರ ಪೂರೈಕೆ ಕಡಿಮೆ ಇರ್ತದೆ. ಅಂದರೆ ಪೂರೈಕೆ ಇನ್ಎಲಾಸ್ಟಿಕ್ ಆಗಿರ್ತದೆ, ಸಪ್ಲೈ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿರ್ತದೆ. ಆ ಕಾರಣದಿಂದ ಗೇಣಿ ಉದ್ಭವಿಸುತ್ತದೆ ಅಂತ ಹೇಳಿ ಆಧುನಿಕ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಡೇವಿಡ್ ರಿಕಾರ್ಡೋ ಫಲವತ್ತತೆಯ ನಡುವಿನ ವ್ಯತ್ಯಾಸವೇ ಗೇಣಿ ಅಂತ ಹೇಳ್ತಾರೆ. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ, ಪೂರೈಕೆ ಮತ್ತು ಬೇಡಿಕೆ ಅಂಶಗಳು ಕಾರಣವಾಗ್ತವೆ ಅಂತ ಹೇಳಿದ್ರೆ, ರೆಂಟ್ ಯಾವಾಗ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಸಪ್ಲೈ ಆಫ್ ಲ್ಯಾಂಡ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿದ್ದಾಗ ಗೇಣಿ ಉದ್ಭವ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. Rent arises when the supply of the factor is either perfectly inelastic or less elastic. ಇದು ಆಧುನಿಕ ಅರ್ಥಶಾಸ್ತ್ರಜ್ಞರು ನೀಡಿರ್ತಕ್ಕಂತಹ ಒಂದು ಡೆಫಿನೇಷನು. ಈಗ ಭೂಮಿಗೆ ನೇರವಾಗಿ ಬೇಡಿಕೆ ಉದ್ಭವ ಆಗಲ್ಲ. ಭೂಮಿ ಅನ್ನೋದು ನೇರವಾಗಿ ಬೇಡಿಕೆಯನ್ನು ಉದ್ಭವ ಮಾಡಲ್ಲ ಅಂತ ಹೇಳಿದ್ರೆ, ಭೂಮಿಗೆ ಬೇಡಿಕೆ ಬರೋದು ಯಾವುದು ಅಂದರೆ ಡಿರೈವ್ಡ್ ಡಿಮಾಂಡ್ ಅಂತ ಕರಿತೀವಿ. ಭೂಮಿಯಲ್ಲಿ ನಾವು ಬೆಳೆಯನ್ನು ಬೆಳಿಬೋದು, ಅಥವಾ ಭೂಮಿಯನ್ನು ಮನೆ ಕಟ್ಟೋದಕ್ಕೆ ಅಥವಾ ಕಾರ್ಖಾನೆಯನ್ನು ನಿರ್ಮಿಸೋದಕ್ಕೆ ಬೇಡಿಕೆ ಬರ್ಬೋದು. ಹೀಗೆ ಬೇರೊಂದು ವಸ್ತುಗಳ ಬೇಡಿಕೆ ಹೆಚ್ಚಾಗಿ ಆ ವಸ್ತುವಿನ ಬೇಡಿಕೆ ಹೆಚ್ಚಾದ ಕಾರಣವಾಗಿ, ಆ ವಸ್ತುವಿನ ಬೆಲೆಗಳ ಹೆಚ್ಚಳವಾದ ಕಾರಣವಾಗಿ ಭೂಮಿಗೆ ಬೇಡಿಕೆ ಬರ್ತದೆ. ಹಾಗಾಗಿ ಇದನ್ನು ಡಿರೈವ್ಡ್ ಡಿಮಾಂಡ್ ಅಂತ ಕರೀತಾರೆ. ಅಂತ ಹೇಳಿದ್ರೆ, ಭೂಮಿಗೆ ಬೇಡಿಕೆ ಹೆಚ್ಚಾದಂಥ ಸಂದರ್ಭದಲ್ಲಿ ಗೇಣಿ ಉದ್ಭವ ಆಗುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿ ಅದರ ಪೂರೈಕೆ ಇನ್ಎಲಾಸ್ಟಿಕ್ ಆಗಿರ್ತದೆ, ಅದನ್ನು ನೆನ್ಪಿಟ್ಕೋಬೇಕು. ಅಂತ ಹೇಳಿದ್ರೆ, ಪೂರೈಕೆ ಇನ್ಎಲಾಸ್ಟಿಕ್ ಆಗಿರ್ತದೆ ಅಂತ ಹೇಳಿದ್ರೆ ಅಪರಿಪೂರ್ಣತೆಯಿಂದ ಕೂಡಿರ್ತದೆ ಮತ್ತು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರ್ತದೆ ಮತ್ತು ಅದರ ಬೇಡಿಕೆ ಜಾಸ್ತಿ ಆಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ನಡುವಿನ ಫೋರ್ಸಿಂದ ರೆಂಟ್ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಆಧುನಿಕ ಹೋಗ್ತಾರೆ. ಇದನ್ನು ಒಂದು ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ವೆನ್ ಸಪ್ಲೈ ಫ್ಯಾಕ್ಟರ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿದ್ದಾಗ ಅಂತ ಹೇಳಿದ್ರೆ, ನಾವು ಮೊದಲಾಗಲೇ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಕಾರಣವಾಗ್ತವೆ ಗೇಣಿ ಉದ್ಭವ ಆಗೋದಕ್ಕೆ ಅಂತ. ಹಾಗಿದ್ದಂಥ ಸಂದರ್ಭದಲ್ಲಿ ಸಪ್ಲೈ ಆಫ್ ಲ್ಯಾಂಡ್ ಅಥವಾ ಸಪ್ಲೈ ಆಫ್ ಫ್ಯಾಕ್ಟ್ರೀಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿದ್ದಾಗ ಗೇಣಿ ಸೃಷ್ಟಿಯಾಗುತ್ತಾ ಅಂತ ಇಲ್ಲ. ಯಾಕಂತ ಹೇಳಿದ್ರೆ, ಭೂಮಿ ಅನ್ನೋದು ಯಥೇಚ್ಛವಾಗಿ ಲಭ್ಯ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಗೇಣಿ ಸೃಷ್ಟಿಯಾಗೋದಿಲ್ಲ. ಅದರ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಗೇಣಿ ಸೃಷ್ಟಿಯಾಗುತ್ತೆ. ಇಲ್ಲಿ OX ಆಕ್ಸಿಸಲ್ಲಿ ಹೆಕ್ಟರ್ ಆಫ್ ಲ್ಯಾಂಡನ್ನು, OY ಆಕ್ಸಿಸಲ್ಲಿ ಪ್ರೈಸನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಪ್ರೈಸ್ ಈಸ್ ಈಕ್ವಲ್ ಟು ರೆಂಟ್. ಓಕೆ, ಅರ್ಥ ಮಾಡ್ಕೋಬೇಕು. ಬೆಲೆ ಮತ್ತು ಗೇಣಿ ಎರಡು ಒಂದೇ. ಇಲ್ಲಿ ಗೇಣಿ ಸೃಷ್ಟಿಯಾಗೋದು ಯಾವಾಗ ಅಂತ ಹೇಳಿದ್ರೆ, ಬೆಲೆ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಗೇಣಿ ಸೃಷ್ಟಿಯಾಗುತ್ತೆ. ಅಂದರೆ ಇಲ್ಲಿ SS ಏನಿದೆ, ಇದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸಪ್ಲೈ ಕರ್ವ್ ಇದು. ಓಕೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸಪ್ಲೈ ಕರ್ವ್. ಇಲ್ಲಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸಪ್ಲೈ ಕರ್ವ್ ಆಫ್ ಲ್ಯಾಂಡ್ ಇದ್ದಂತಹ ಸಂದರ್ಭದಲ್ಲಿ ರೆಂಟು 0 ಆಗಿರ್ತದೆ ಅಂತ ಹೇಳಿದ್ರೆ ರೆಂಟು ಉದ್ಭವ ಆಗೋದಿಲ್ಲ. ಓಕೆ, ನೆಕ್ಸ್ಟು ಇನ್ನೊಂದು ನೋಡೋಣ. ಇಲ್ಲಿ ನೌ ಇಫ್ ಡಿಮಾಂಡ್ ಇನ್ಕ್ರೀಸಸ್ ಫ್ರಮ್ DD ಟು DDO, ಇಲ್ಲಿ ನೋಡೋಣ ಹೇಗೆ ರೆಂಟು ಉದ್ಭವ ಆಗುತ್ತಾ ಅಂತ ಹೇಳಿದ್ರೆ, ಇಲ್ಲಿ
ರೆಂಟನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಆಕ್ಸಿಸ್ ಯಾವುದು ಅಂತ ಹೇಳಿದ್ರೆ OY ಆಕ್ಸಿಸ್ಸು. ಇಲ್ಲಿ ರೆಂಟು ಜಾಸ್ತಿ ಆಗಬೇಕು ಅಂದರೆ ಪ್ರೈಸ್ ಜಾಸ್ತಿ ಆಗಬೇಕು. ಓಕೆ, ಇಲ್ಲಿ ದೆನ್ ಪ್ರೆಸೆಂಟ್ ಅರ್ನಿಂಗ್ಸ್ ಇನ್ಕ್ರೀಸಸ್ ಫ್ರಮ್ OSEM ಟು OSFN. ಟ್ರಾನ್ಸ್ಫರ್ ಅರ್ನಿಂಗ್ಸ್ ಆಲ್ಸೋ ಇನ್ಕ್ರೀಸಸ್ ಟು OSFN ಅಂತ ಹೇಳಿದ್ರೆ ಪ್ರೆಸೆಂಟ್ ಅರ್ನಿಂಗ್ಸ್ ಮತ್ತು ಟ್ರಾನ್ಸ್ಫರ್ ಅರ್ನಿಂಗ್ಸ್ನ ನಡುವಿನ ವ್ಯತ್ಯಾಸವನ್ನು ಗೇಣಿ ಅಂತ ಆಧುನಿಕ ಅರ್ಥಶಾಸ್ತ್ರಜ್ಞರು ಕರೆದಿದ್ದಾರೆ. ಇವಾಗ ನಾವೇನು ಉತ್ಪಾದನೆ ಮಾಡ್ತಾ ಇರ್ತೀವಿ ಆ ಉತ್ಪಾದನೆ ಮತ್ತು ಅಂದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಯೂಸಿಂದ ಬೇರೆ ಒಂದು ಆಲ್ಟರ್ನೇಟಿವ್ ಯೂಸ್ಗೆ ಭೂಮಿಯನ್ನು ಬಳಸ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ವಸ್ತುಗಳ ಪ್ರಮಾಣ, ಇವುಗಳ ನಡುವಿನ ವ್ಯತ್ಯಾಸವನ್ನು ಗೇಣಿ ಅಂತ ಕರೆದಿದ್ದಾನೆ. ಇವೆರಡೂ ಕೂಡ ಒಂದೇ ಆಗ್ತವೆ ಇಲ್ಲಿ, ಹಾಗಾಗಿ ಗೇಣಿ 0 ಆಗುತ್ತೆ ಅಂತ ಹೇಳಿದ್ರೆ OS ಇಂದ ಪ್ರೈಸು ಜಾಸ್ತಿ ಆಗೋದೇ ಇಲ್ಲ, ಹಾಗಾಗಿ ಗೇಣಿ ಸೃಷ್ಟಿಯಾಗೋದಿಲ್ಲ ಇಲ್ಲಿ. ಇನ್ನೊಂದು, ಈ ಥಿಯರಿಗೆ ಬಹಳ ಪ್ರಮುಖವಾದಂತಹ ಒಂದು ಡಯಾಗ್ರಾಮು, ಇಲ್ಲಿ ಸೂಕ್ತವಾದಂಥ ಡಯಾಗ್ರಾಮನ್ನು ನಾವು ನೋಡ್ಬೋದಾಗಿರ್ತದೆ. ಯಾವಾಗ ಗೇಣಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಈ ಡಯಾಗ್ರಾಮಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದಾಗಿರ್ತದೆ. ನೌ ಇಫ್ ಡಿಮಾಂಡ್ ಇನ್ಕ್ರೀಸಸ್ ಫ್ರಮ್ DD ಟು DDO, ಯಾವಾಗ ಗೇಣಿ ಹೆಚ್ಚಾಗುತ್ತೆ, ಯಾವಾಗ ಗೇಣಿ ಉದ್ಭವ ಆಗುತ್ತೆ ಅನ್ನೋದನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂತಹ ಡೆಫಿನೇಷನ್ ಏನಿದೆ ಅದನ್ನು ಈ ಡಯಾಗ್ರಾಮಲ್ಲಿ ಅರ್ಥ ಮಾಡ್ಕೋಬೋದಾಗಿರ್ತದೆ. ಇಲ್ಲಿ OX ಆಕ್ಸಿಸಲ್ಲಿ ಹೆಕ್ಟರ್ಸ್ ಆಫ್ ಲ್ಯಾಂಡನ್ನು ರೆಪ್ರೆಸೆಂಟ್ ಮಾಡ್ಬೋದು, OY ಆಕ್ಸಿಸಲ್ಲಿ ಪ್ರೈಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ OROP ಇದು ಏನದು ಪ್ರೈಸು, OS ಅಂತ ಕೆಳಗಡೆ ಏನಿದೆ ಇದು ಲ್ಯಾಂಡು. ಓಕೆ, ಇಲ್ಲಿ DD ಮತ್ತು DDO ಡಿಮ್ಯಾಂಡ್ ಕರ್ವ್ಗಳು, SS ಇದು ಸಪ್ಲೈ ಕರ್ವ್. ಈ ಕರ್ವ್ಗಳ ಮೂಲಕ ಬೇಡಿಕೆ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ, ಗೇಣಿ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಈಗ ಸಪ್ಲೈ ಕರ್ವ್ ಏನಿದೆ ಅದು ಇನ್ಎಲಾಸ್ಟಿಕ್ ಸಪ್ಲೈ ಕರ್ವ್, ಭೂಮಿ ಕೊರತೆ ಇದೆ, ಭೂಮಿ ಲಿಮಿಟ್ ಆಗಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚಾದರೆ ಅಂದರೆ ಭೂಮಿಗೆ ಬೇಡಿಕೆ ಹೆಚ್ಚಾದರೆ ಗೇಣಿ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ D ಇಂದ DDOಗೆ ಬೇಡಿಕೆ ಹೆಚ್ಚಾಗುತ್ತೆ. ಓಕೆ, ಅಂದರೆ E ಇಂದ Fಗೆ ಅದರ ಬೇಡಿಕೆ ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಭೂಮಿಗೆ ಬೇಡಿಕೆ ಹೆಚ್ಚಾದಂಥ ಸಂದರ್ಭದಲ್ಲಿ ಪ್ರೈಸು ಅಂದರೆ ರೆಂಟು OR ಇಂದ OPಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಇಫ್ ದ ಸಪ್ಲೈ ಕರ್ವ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ದೆನ್ ದ ಡಿಮಾಂಡ್ ಕರ್ವ್ ಇನ್ಕ್ರೀಸಸ್ shift to the forward from E to F, then rent arises. ಓಕೆ, ಇಲ್ಲಿ ಗೇಣಿ ಹೇಗೆ ಸೃಷ್ಟಿಯಾಗುತ್ತದೆ ಅಂತ ಹೇಳಿದ್ರೆ, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಸಪ್ಲೈ ಕರ್ವ್ ಇದ್ದಂಥ ಸಂದರ್ಭದಲ್ಲಿ ಬೇಡಿಕೆ ಭೂಮಿಗೆ D ಇಂದ DDOಗೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ, ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಗೇಣಿ ಸೃಷ್ಟಿಯಾಗುತ್ತದೆ. ಅದೆಷ್ಟಪ್ಪ ಅಂತ ಹೇಳಿದ್ರೆ OR ಇಂದ OPಗೆ ಜಾಸ್ತಿ ಆಗುತ್ತದೆ. ಓಕೆ, ಸೊ ಇಲ್ಲಿ ಈ ಬ್ಲೂ ಶೇಡ್ ಇದೆಯಲ್ಲ ಇದು ಗೇಣಿಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಭಾಗ ಇದು, ಅಂದರೆ REFP ಏನಿದೆ ಇದು ಗೇಣಿ ಭಾಗವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಪ್ರದೇಶ. ಈ ಒಂದು ಪ್ರದೇಶ ಗೇಣಿ ಉದ್ಭವಿಸ್ತದೆ, ಗೇಣಿಯ ಪ್ರಮಾಣವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಭೂಮಿಗೆ ಗೇಣಿ ಸೃಷ್ಟಿಯಾಗಬೇಕು ಅಥವಾ ಬೇರೆ ಉತ್ಪಾದನೆಗಳಿಗೆ ಗೇಣಿ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಅದರ ಬೇಡಿಕೆ ಮತ್ತು ಪೂರೈಕೆಯ ಅಂಶಗಳು ಕಾರಣವಾಗ್ತವೆ. ಅವುಗಳ ಪೂರೈಕೆಯು ಇನ್ಎಲಾಸ್ಟಿಕ್ ಆಗಿದ್ದಾಗ ಅವುಗಳ ಬೇಡಿಕೆ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಗೇಣಿ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಆಧುನಿಕ ಅರ್ಥಶಾಸ್ತ್ರಜ್ಞರು ತನ್ನ ಥಿಯರಿಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಥ್ಯಾಂಕ್ ಯು.